26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ರಾಜ್ಯ ಸರ್ಕಾರ 50%ಗೂ ಹೆಚ್ಚಿರುವಂಥ ಮಹಿಳೆಯರಿಗೆ ಅವರ ಕ್ಯಾಬಿನೆಟ್ಟಲ್ಲಿ ಸ್ಥಾನ ಕೊಡದಿರೋ ಬಗ್ಗೆ ಮತ್ತು ಅಗೌರವ ತೋರಿಸಿರೋ ಬಗ್ಗೆ ಎಲ್ಲರ ಲಿಸ್ಟನ್ನು ಅವರ ಕಾಂಗ್ರೆಸ್ ಲೆಟರ್ಡಲ್ಲಿ ಇಮಿಡಿಯೇಟಾಗಿ ಘೋಷಣೆ ಮಾಡ್ತಾರೆ. ಆದರೆ ಮಹಿಳೆಯರ ಕೋಟಾದಡಿ ಒಬ್ಬ ಮಹಿಳೆಯೂ ಕೂಡ ಅಸೆಂಬ್ಲಿಯಲ್ಲಿ ಮಂತ್ರಿ ಪದವಿಗೆ ಘೋಷಣೆಯನ್ನು ಮಾಡಿಲ್ಲ. ಇದು ಆ ಸಮುದಾಯಕ್ಕೆ ಮಾಡಿದಂಥ ದ್ರೋಹ, ವಂಚನೆ. ಅದರಿಂದ ಫಸ್ಟ್ ಈ ರೀತಿ ನಡೀತಾ ಇರೋದು ಭಾಳ ಮೊದಲು ಅಂತ ಅನಿಸ್ತದೆ. ಮಹಿಳೆಯರಿಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಒಂದು ಸಂಪುಟ ಇವತ್ತು ಕರ್ನಾಟಕದಲ್ಲಿದೆ. ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಯಾವ ಮುಖ ಇಟ್ಕೊಂಡು ಅಧಿವೇಶನದಲ್ಲಿ ಮಹಿಳೆಯರಿಲ್ಲದ ಒಂದು ಸಂಪುಟವನ್ನು ಪರಿಚಯ ಮಾಡಿಕೊಡ್ತಾರೆ. ನಾವು ಆಗ್ರಹ ಮಾಡ್ತಾಯಿದ್ದೀರಿ, ಪಾರ್ಟಿ ಯಾವುದೇ ಇರ್ಬೋದು, ಮಹಿಳೆಯರಿಗೆ ಗೌರವ ಕೊಡಬೇಕು, ಮಹಿಳೆಯರಿಗೆ ಸ್ಥಾನ ಕೊಡಬೇಕು, ಅವರ ಹಕ್ಕಿಗೆ ಚ್ಯುತಿ ಬರಬಾರ್ದು. ಈ ದೃಷ್ಟಿಯಲ್ಲಿಟ್ಕೊಂಡು ಇಮಿಡಿಯೇಟಾಗಿ ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಿ ಮತ್ತು ಇದನ್ನು ಮಾಡದೇ ಇರೋವಂಥ ಕಾಂಗ್ರೆಸ್ಗೆ ಧಿಕ್ಕಾರವನ್ನು ಹೇಳೋಕ್ಕೋಸ್ಕರ ಇವತ್ತು ಭುವನೇಶ್ವರಿ ಸ್ಟ್ಯಾಚ್ಯೂ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀರಿ. ಆದರೆ ಇಲ್ಲೂ ಕೂಡ ದೌರ್ಜನ್ಯ, ಇಲ್ಲೂ ಕೂಡ ಗೂಂಡಾಗಿರಿ, ಇಲ್ಲೂ ಕೂಡ ಸರ್ಕಾರ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ತೀರಿ ಅಂತ ಬೀಗ ಹಾಕ್ಬಿಟ್ಟು ಇಲ್ಲಿ ಕೂಡ ಒಂಥರ ಇದು ಸರ್ವಾಧಿಕಾರಿದ ಧೋರಣೆ. ಒಬ್ಬ ಶಾಸಕರಿಗೆ ಈ ಪ್ರೀಮಿಸಸ್ಸಲ್ಲಿ ಓಡಾಡುವಂಥ ಅಧಿಕಾರ ಎಲ್ಲರಿಗೂ ಇದೆ. ಆದರೆ ಈ ಭುವನೇಶ್ವರಿ ಸ್ಟ್ಯಾಚ್ಯೂಗೆ ನಾವು ಧರಣಿ ಮಾಡುವಂಥ ಸಂದರ್ಭದಲ್ಲಿ ಬೀಗ ಹಾಕಿರೋವಂಥದ್ದು, ಹೇಳಿಕೆ DPR ಸೆಕ್ರೆಟರಿ ಅವರು ದುರಾಂಕಾರದ ಮಾತುಗಳನ್ನು ಆಡ್ತಾ ಇರೋವಂಥದ್ದು, ಇವೆಲ್ಲ ನೋಡಿದ್ರೆ ಈ ಸರ್ಕಾರ ಒಂದು ರೀತಿ ಗೂಂಡಾಗಿರಿಯಿಂದನೇ ಈ ಸರ್ಕಾರ ಬಂದಿರೋದು. ಒದ್ದು ಕಿತ್ಕೊಳ್ಳೋವಂಥ ಒಂದು ಸಂಸ್ಕೃತಿ ಇರತಕ್ಕಂಥವ್ರು. ಅದರಿಂದ ನಾವು ಇಲ್ಲಿ ಇವತ್ತು ಅವರು ಕೊಟ್ಟಿಲ್ಲ ಅಂದರೂ ಇಲ್ಲೇ ಪ್ರತಿಭಟನೆಯನ್ನು ನಾವು ಮಾಡ್ತೀರಿ. ಇವತ್ತು ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡಬೇಕಾಯಿತು ಅದು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.